ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಶ್ವಿನಿ ದೇವಯಾನಿನ ಪ್ರಪಾತಕ್ಕೆ ತಳ್ಳೇ ಬಿಡ್ತಾಳೆ. ಇನ್ನು ದೇವಯಾನಿನ ತಳ್ಳಿದಂಥ ವಿಚಾರನ ನಮ್ಮ ಶ್ರವಣ್ ಅವರು ನೋಡ್ತಾರೆ ಅಶ್ವಿನಿ ತಳ್ಳಿತು ಅಂತ. ಈಗ ಅಶ್ವಿನಿ ನಿಜವಾದ ಮನಸ್ವಿನಿನ ಅಲ್ವಾ ಅನ್ನೋ ವಿಚಾರ ಈಗ ಗೊಂದಲದಲ್ಲಿ ಸೃಷ್ಟಿಯಾಗಿದೆ. ನೋಡೋಣ ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಪ್ರತಾಪಕ್ಕೆ ತಳೆದಂಥ ಈ ಒಂದು ವಿಚಾರನ ನಮ್ಮ ಶ್ರವಣು ರೆಡ್ ಹ್ಯಾಂಡ್ ಆಗಿ ಅಶ್ವಿನಿನ ನೋಡ್ತಾರೆ. ಇವಳು ಯಾಕೆ ತಳಿದ್ಲು ಅಂತ. ಅಜಿತ್ ದೇವಯಾನಿನ ಹಳ್ಳಕ್ಕೆ ತಳ್ಬಿಟ್ಲು ಇವಳು ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಸಿದಾಗ, ಅಪ್ಪ ನಾನಲ್ಲ ಅಂದಾಗ, ಹೇಯ್ ಮಾತಾಡಬೇಡ ಮುಚ್ಚು ಬಾಯಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಬನ್ನಿ ದೇವಯಾನಿ ಮೇಲಿಂದ ಬಿದೋದ್ಲು ಅಂತ ಹೇಳ್ಬಿಟ್ಟು ಶ್ರವಣ್ ಕೂಗ್ತಾ ಇರ್ತಾರೆ. ಆ ಕಡೆ ಹೌದಪ್ಪ ನಾನು ಈಗ ತಾನೇ ನೋಡಿದ್ದು, ನನಗೂ ಈ ವಿಚಾರ ಗೊತ್ತಿಲ್ಲ ಅಂದ್ಬಿಟ್ಟು ಈ ಅಶ್ವಿನಿ ಹೇಳಿದಾಗ, ಜಾಸ್ತಿ ಮಾತಾಡಬೇಡ ನೀನು ಮತ್ತೆ ದೇವಯಾನಿ ಮಾತಾಡ್ತಿದ್ದ ನಾನು ಅವಾಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಮತ್ತೆ ನಮ್ಮ ಅಜಿತ್ ನಡುವೆ ಇರುವಂಥ ಭಿನ್ನಾಭಿಪ್ರಾಯನ ಹೋಗ್ಲಾಡಿಸ್ಲಿಕ್ಕೆ ಸತ್ಯಣ್ಣ ಮತ್ತೆ ಲಕ್ಷ್ಮಕ್ಕ ಇಬ್ರು ಸಹ ಸೇತುವೆ ಆಗ್ತಾರೆ. ಕೊನೆಗೂ ಭೂಮಿ ಪ್ರೀತಿ ಮಾಡ್ತಿರೋ ವಿಚಾರನ ಅಜಿತ್ಗೆ ತಿಳಿಸ್ಬೇಕು ಅನ್ನೋದು ಲಕ್ಷ್ಮಕ್ಕನ ನಿರ್ಧಾರ ಆಗುತ್ತೆ. ಸಾಹೇಬ್ರೆ ನಾನು ಈ ವಿಚಾರನ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಭೂಮಿ ಪಾಪ ತುಂಬ ಬಡವಿ, ಅವಳು ಅವ್ರ ಅಮ್ಮನ್ನ ನೀವು ಜೈಲಿಂದ ಬಿಡಿಸ್ತೀರಾ ಅಂತ ನಿಮ್ಮನ್ನ 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಆದ್ಲು. ಆದರೆ ಇಬ್ಬರಲ್ಲಿ ಯಾರಿಗೇ ಪ್ರೀತಿ ಆದ್ರೂ ಆ ಪ್ರೀತಿ ಮದುವೆ ಆಗಿ ಮುಂದುವರಿಯುತ್ತೆ ಅಂತ ಕಾಂಟ್ರಾಕ್ಟ್ ಇದರಲ್ಲಿ ಬರೆದಿದ್ದಾರೆ. ಆದರೆ ಇವತ್ತು ಭೂಮಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾಳೆ, ಆ ವಿಚಾರನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ತುಂಬ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ. ಆದರೆ ಅವಳಿಗೆ ಹೇಳೋಕ್ಕೆ ಒಂದು ಶಕ್ತಿ ಸಾಲ್ತಿಲ್ಲ, ಅಂದರೆ ಅವಳಿಗೆ ಹೇಳ್ಕೊಳ್ಳೋಕ್ಕೆ ಭಯ ಆಗ್ತಿದೆ ಅಂದ್ಬಿಟ್ಟು ಅಜಿತ್ಗೆ ಲಕ್ಷ್ಮಕ್ಕ ಹೇಳಿದಾಗ, ಇನ್ನು ಅಜಿತ್ ತುಂಬಾ ಖುಷಿ ಪಡ್ತಾರೆ. ಏನು ಹೇಳ್ತಾ ಇದ್ದೀರಾ ಲಕ್ಷ್ಮಕ್ಕ ನೀವು ಅಂದಾಗ, ಸಾಹೇಬ್ರೆ ನೀವು ಕೋಪ ಮಾಡ್ಕೋತೀರಾ ಅಂತ ಗೊತ್ತು, ಹಾಗಂತ ನಾನು ಹೇಳಿದೆ ಸುಮ್ಮನೆ ಇರೋಕ್ಕೂ ಆಗಲ್ಲ, ನೆನ್ನೆ ಸ್ಟೇಷನ್ಗೂ ಅದೇ ಹುಡ್ಕೊಂಬಂದಿದ್ದು ನಾನು ನಿಮ್ಮನ್ನ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಕೇಳಿಸ್ಕೊಂಡೇನಪ್ಪ ಅಜಿತಾ, ನಾನು ಹೇಳಿಲ್ವೇನೋ ನನ್ನ ತಂಗಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಕಣೋ. ಲಕ್ಷ್ಮಮ್ಮ ನೀನೇನಮ್ಮ ಹೇಳೋದು, ಅಜಿತನು ಒಳ್ಳೆ ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾನಮ್ಮ, ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಇವತ್ತು ಈ ರೀತಿ ಆಗ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಸತ್ಯನ ಹೇಳ್ತಾರೆ. ಹೌದಾ ಸಾಹೇಬ್ರೆ ನೀವು ನಮ್ಮ ಭೂಮಿನ ಪ್ರೀತಿ ಮಾಡ್ತಿದ್ದೀರಾ, ಹಂಗಿದ್ರೆ ಈ ಹೋಳಿ ಹಬ್ಬದ ದಿವಸ ನಿಮ್ಮ ಪ್ರೀತಿ ಹಸಿರಾಗಲಿ, ಕಲರ್ ತುಂಬಿರೋ ಥರ ನಿಮ್ಮ ಪ್ರೀತಿನೂ ಕಲರ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಹೋಗ್ರಿ, ಮೊದಲು ಭೂಮಿಗೆ ಬಣ್ಣ ಹಚ್ಚಿ ಅವಳಿಗೆ ನೀವೇ ಗಂಡಾಗಿ ಮುತ್ತೈದೆ ಸ್ಥಾನನ ಕೊಡ್ಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಇನ್ನು ಭೂಮಿಗೆ ಬಣ್ಣ ಹಚ್ತಾರೆ ಅಜಿತ್ಗೂ ಬಣ್ಣ ಹಚ್ತಾಳೆ ಭೂಮಿ, ಇವರಿಬ್ರು ಒಂದಾಗ್ತಾರೆ ಕೊನೆಗೆ. ಅಷ್ಟರಲ್ಲಿ ದೇವಯಾನಿಯ ಈ ವಿಚಾರ ಎಲ್ಲರೂ ಕೂಗಾಡ್ತಿರ್ತಾರಲ್ಲ, ದೇವಯಾನಿ ಕೆಳಗಡೆ ಬಿದೋದ್ಲು ಅಂತ. ಅಜಿತ್ ಬಾರೋ ಅಂತ ಹೇಳ್ಬಿಟ್ಟು ಶ್ರವಣ್ ಕರಿತಾ ಇರ್ತಾರಲ್ಲ. ಏನಾಯ್ತು ಮಾವ ಅಂದಾಗ, ದೇವಯಾನಿ ಹಳ್ಳು ಬಿದೋದ್ಲು ಕಣೋ, ಇವಳೇ ದೂಕಿದು ಅನ್ಸುತ್ತೆ ಅಂದಾಗ, ಮಾವ ನಿಮ್ಗೆ ಅವತ್ತಿಂದ ನಾನು ಹೇಳ್ತಾ ಇದ್ದೆ ಇವಳು ಫ್ರಾಡ್, ದೊಡ್ಡ ಫ್ರಾಡ್ ಇವಳೇ ಅತ್ತೆನ ದೂಕಿರ್ಬೋದು ಅಂದಾಗ, ಅಯ್ಯೋ ಅಜಿತ್ ನನ್ನ ಮೇಲೆ ಯಾವಾಗಲೂ ಯಾಕೆ ಗೂಬೆ ಕೂರಿಸ್ತೀಯಾ, ನಾನು ಬರೋಷ್ಟರಲ್ಲಿ ಚಿಕ್ಕಮ್ಮ ಜೋರಾಗಿ ಬಿದೋದ್ರು, ಅವಾಗ ನಾನು ನೋಡಿದೆ ಯಾಕೆ ಅಂತ. ನನ್ನ ಪ್ರಕಾರ ಅವ್ರಿಗೇನೋ ಬೇಜಾರಾಗಿರ್ಬೇಕು ಅಂದಾಗ, ಸಾಕು ಮುಚ್ಚುಬಾಯಿ, ಅವ್ರಿಗೇನು ಬೇಜಾರಾಗಿರ್ತದೆ, ಮಗಳು ಮದುವೆ ಸೆಟ್ ಆಗಿದೆ ಎಲ್ಲ ಆಗಿದೆ, ಅವಳೇ ಯಾಕೆ ಬೆಡ್ದಿಂದ ಬಿದ್ದು ಸಾಯ್ತಾಳೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ದೇವಯಾನಿಯ ನರ್ಲಾಟ ಕೇಳಿಸ್ತಾ ಇರುತ್ತೆ. ದೇವಯಾನಿ ಚಿಂತಾಜನಕ ಆಗಿರುತ್ತೆ ಅವಳ ಸ್ಥಿತಿ, ಎಲ್ಲ ಕಡೆ ರಕ್ತ ಹರಿತಾ ಇರುತ್ತೆ. ಈಗ ದೇವಯಾನಿನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಉಳಿಯೋ ಚಾನ್ಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಸೇರಿಸಾದ್ಮೇಲೆ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ, ಈಗ ಏನು ಮಾಡೋದು ನನಗೆ ನಮ್ಮ ಮಾಮ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಅಂಜನ ಅಳ್ತಿದ್ರೆ, ಈ ಕಡೆ ಅಶ್ವಿನಿ ಇದೋಳು ಅಪ್ಪ ನಾನು ಸಿಗಾಕೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಈ ಕಡೆ ನಮ್ಮ ಶ್ರವಣ್ಗೆ ಇವಳೇ ಈ ಕೆಲಸ ಮಾಡಿರೋದು ಅನ್ನೋ ಒಂದು ಅನುಮಾನ ಕಾಡ್ತಾ ಇರುತ್ತೆ. ಅಲ್ಲ ಮಾವ ನೀವು ಹೋಗೋಷ್ಟರಲ್ಲಿ ಅತ್ತೆ ಬಿದೋಗಿದ್ರ, ಯಾರಿದ್ರು ಅಲ್ಲಿ ಅಂದಾಗ, ಅಜಿತಾ ನಾನು ಹೋಗೋಷ್ಟರಲ್ಲಿ ಇವಳು ಮನಸ್ವಿನಿ ಅಲ್ಲೇ ನಿಂತಿದ್ಲು ಅಂದಾಗ, ಮನಸ್ವಿ ಅಂದರೆ ನನಗೆ ಯಾಕೋ ಇವರಿಬ್ಬರದೇ ಡೌಟ್ ಹೊಡಿತಾ ಇದೆ, ನನಗೂ ಅದೇ ಅನುಮಾನ ಕಣೋ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಅಜಿತ್ತು ನಾನು ಮತ್ತೊಮ್ಮೆ ಅಲ್ಲೋಗಿ ನೋಡ್ತೀನಿ, ಅಲ್ಲಿ ಯಾವುದಾದ್ರು CC ಕ್ಯಾಮ್ರಾ ಇದೆಯೇ ಅದನ್ನು ಸಹ ರೆಕಾರ್ಡ್ ಮಾಡಿದರೆ ನೋಡ್ಬೋದಲ್ಲ ಮಾವ ಅಂದಾಗ, ಒಳ್ಳೆ ಐಡಿಯಾ ಕಣೋ ಅಜಿತಾ, ಮೊದಲು ಹೋಗಬೇಕು, ಆದರೆ ದೇವಯಾನಿಗೆ ಪರಿಸ್ಥಿತಿಗೆ ನಾವೇ ಕಾರಣ ಆಗ್ಬಿಟ್ವಾ ಅನಿಸ್ತಿದೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಮಾವ ಎಲ್ಲದಕ್ಕೂ ನೀವ್ಯಾಕೆ ಕಾರಣ ಆಗ್ತೀರಾ, ಈಗ ಅತ್ತೆ ಉಳಿಸ್ಕೊಳ್ಳೋದಷ್ಟೇ ನಮ್ಮ ಮುಂದಿನ ಕಾರ್ಯ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮನಸ್ವಿನಿ ಅಂತ ಹೇಳ್ಕೊಂಬಂದಿರೋ ಅಶ್ವಿನಿ ಮೇಲೆ ಈಗ ಅನುಮಾನ ಜಾಸ್ತಿ ಆಗಿದೆ. ದೇವಯಾನಿ ಪ್ರಾಣ ಉಳಿಯೋದು ಕಷ್ಟ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಉಳಿತಾಳ ಇಲ್ಲ ನಮ್ಮ ದೇವಯಾನಿ ಸಾಯ್ತಾಳ, ದೇವಯಾನಿ ಸತ್ರೆ ಈ ಕತೆ ಮುಂದುವರಿಯೋದು ಕಷ್ಟ ಆಗಿದೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಸೊ ಮಚ್.